ನಾನು ಧರಪ್ಪ ಮಾಲಿಂಗಪ್ಪ ಸಿದ್ದಾಪುರ ಅಂತೇಳಿ, ಬೆಳಗಲಿ ನನ್ನ ಊರು, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲಾ. ನಾನು ಕಳೆದ 14 ವರ್ಷದಿಂದ ನಾನು ರೈತಕಿ ಮಾಡ್ತಾಯಿದ್ದೀನಿ. ರೈತಕಿಯಲ್ಲಿ ನಂದು ಆಟೋಮೇಷನ್ನು, ಸೆಂಟ್ರಲೈಸ್ ಇರಿಗೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಜೀವ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಇವ್ರದ್ದು ಲಾಸ್ಟ್ ಇಯರ್ ನನ್ನ ಅರಿಶಿನ ಪ್ಲಾಟಿಗೆ ಹಾಕ್ಕೊಂಡಿದ್ದೆ. ಸೊ ಅದರಲ್ಲಿ ಅರ್ಧ ಪ್ಲಾಟನ್ನು, ಒಂದು 3.5 ಎಕರೆ ಪ್ಲಾಟಲ್ಲಿ ಅರ್ಧ ಜೀವ ಅರ್ಧ ನಾನ್ ಜೀವ ಅಂತ ಮಾಡ್ಕೊಂಡಿದ್ದೆ. ಈ ಡ್ರಿಪ್ ಲೈನ್ ಮೇಲೆ ವೈಟ್ ಸ್ಕೇಲಿಂಗು ನಾನ್ ಜೀವದಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ, ಬಟ್ ಜೀವದಲ್ಲಿ ಸ್ವಲ್ಪ ಕಡಿಮೆ ಇದೆ, ನೋಡೋಕ್ಕಾಗಲಿ ವಿಸಿಬಿಲಿಟಿ. ಸ್ಟಾರ್ಟಿಂಗಲ್ಲಿ ಹಾಗೆ ಅನ್ನಿಸ್ತು. ಆ ಟೈಮಲ್ಲಿ ಸಾಯಿಲ್ ಸ್ಮೆಲ್ಲು ನೋಡಿದ್ವಿ ಜೀವ ಆ್ಯಂಡ್ ನಾನ್ ಜೀವದಲ್ಲಿ ಸ್ಮೆಲ್ ನಮ್ಗೆ ಅರಿಶಿನದಂಗೆ ಸ್ವಲ್ಪ ಸ್ಮೆಲ್ ಅನ್ನಿಸ್ತಿತ್ತು. ನಾನ್ ಜೀವದಲ್ಲಿ ಆ ರೀತಿ ಅನ್ನಿಸ್ತಿರಲಿಲ್ಲ. ಜಸ್ಟ್ ಇವಾಗ ತಪ್ಪಲ ಕಟ್ ಮಾಡಿದ ನಂತರ ಈಗ ನಾವು ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಹಾರ್ವೆಸ್ಟಿಂಗ್ದಲ್ಲಿ ಒಂದು 4 ಸಾಲನ್ನು ನಾನ್ ಜೀವ ಆಮೇಲೆ 4 ಸಾಲನ್ನು ಜೀವ ಇದು ಮಾಡಿದ್ದು ನೋಡಿದ್ದೀವಿ. ಇದರಲ್ಲಿ ಬಂಚ್ ವೇಟು, ಬಂಚ್ ಸೈಜು, ಆಮೇಲೆ ಫಿಂಗರ್ ಲೆಂತು, ರೂಟ್ ಡೆವಲಪ್ಮೆಂಟು ಜೀವದಲ್ಲಿ ಮಸ್ತ್ ಕಾಣಿಸ್ತಾ ಇದೆ, ನೋಡೋಕ್ಕಾಗಲಿ. ಬಟ್ ನಾನ್ ಜೀವದಲ್ಲಿ ಸ್ವಲ್ಪ ಕಡಿಮೆನೇ ಇದೆ. ಬಟ್ ಇವನ್ ಬಂಚ್ ನಾವು ಒಂದು ಆನ್ ಆ್ಯಂಡ್ ಎವರೇಜ್ ತೊಗೊಂಡಾಗ ನಾವು ಈಗ ಆಲ್ರೆಡಿ ವೇಟ್ ಮಾಡಿ ನೋಡಿದ್ದೀವಿ. ಒಂದು ಜೀವ ಇದ್ದದ್ದು 2.5 ಹತ್ರ 2.5 kgs ಬಂತು, ನಾನ್ ಜೀವ 1.6 kgs ಬಂತು. ಸೊ ಇನ್ನು ಫಿಂಗರ್ ಲೆಂತ್ ಬಂದು ಜೀವ ಜಾಸ್ತಿನೇ ಇದೆ, ನೋಡೋಕ್ಕಾಗಲಿ. ದೆನ್ ಅದರದ್ದು ಕಲರ್ ಆಯಿತು, ಕಟ್ ಮಾಡಿದ ನಂತರ ತಿರುಳು ರಿಂಡ್ ಕಲರು, ಆಮೇಲೆ ರಿಂಡ್ ಥಿಕ್ನೆಸ್ಸು ಜೀವದಲ್ಲಿ ಜಾಸ್ತಿ ಇದೆ, ನಾನ್ ಜೀವದಲ್ಲಿ ಕಡಿಮೆ ಇದೆ. ಆಮೇಲೆ ಸ್ಮೆಲ್ ಕಂಪ್ಯಾರಿಸನ್ ಮಾಡಿದರೆ ಜೀವ ಈಸ್ ಬೆಟರ್ ದ್ಯಾನ್ ನಾನ್ ಜೀವ. ಇನ್ನು ಮೇಜರ್ ಬಂದಿದ್ದು ನಮಗೆ ಫೈನಲ್ ಸ್ಟೇಜಿಗೆ ಹೇಳಬೇಕಾದ್ರೆ ಕರ್ಕುಮಿನ್ ಯಾವುದರಲ್ಲಿ ಜಾಸ್ತಿ ಇದೆ, ಯಾವುದರಲ್ಲಿ ಕಡಿಮೆ ಇದೆ, ಇದನ್ನು ನಾವು ಕನ್ಕ್ಲೂಷನ್ ಮಾಡ್ತೀವಿ ಅಂದರೆ ಇದನ್ನು ಹಾರ್ವೆಸ್ಟ್ ಮಾಡಿದ ಬಾಯ್ಲಿಂಗು, ಡ್ರೈಯಿಂಗ್ ಆದ ನಂತರ ಕರ್ಕುಮಿನ್ ಟೆಸ್ಟ್ ಮಾಡಿದಾಗನೇ ಇದ್ರದ್ದು ನಮಗೆ ರಿಸಲ್ಟ್ ಸಿಗ್ಬೋದೇನೋ. ಸೊ ಫೈನಲಿ ಆ ಒಂದು ಕರ್ಕುಮಿನ್ ಲೆವೆಲ್ ಜಾಸ್ತಿ ಇದ್ದರೆ ಜೀವ ಇಸ್ ಮಚ್ ಬೆಟರ್ ದ್ಯಾನ್ ಈಗೇನು ನಾನ್ ಜೀವ ಇದನ್ನು ಕಂಪ್ಯಾರಿಸನ್ ಮಾಡಿದ್ರೆ ಎಕ್ಸಲೆಂಟ್ ಇದೆ. ಈಗ ನಾವು ಜೀವ ಇನ್ಸ್ಟ್ರೂಮೆಂಟನ್ನು ಏನು ಕೊಡಿಸಿದ್ದ ನಮ್ಮ ಬ್ರದರ್ಸ್ಗಳು ನಾನು ಕರೆದಿದ್ದೆ, ನಮ್ಮ ಅಣ್ಣ ದಯಾನಂದ್ ಬಂತು, ಆಮೇಲೆ ಶ್ರೀಶೈಲ್ ಇಬ್ಬರು ಬಂದಿದ್ದರು. ಅವ್ರಿಗೆ ನಾವು ಇದನ್ನೇನು ಈ ಕಡೆ ಜೀವ ಇದೆ, ಈ ಕಡೆ ನಾನ್ ಜೀವ ನಾವು ಇನ್ನು ಅವ್ರಿಗೇನು ಹೇಳಿರಲಿಲ್ಲ. ಇದಕ್ಕೆ ಈ 4 ಸಾಲಿಗೆ ಆ 4 ಸಾಲಿಗೆ ವ್ಯತ್ಯಾಸ ಏನು ಅನಿಸ್ತದ್ರಿ? ಇಳುವರಿ ಹೆಚ್ಚೈತ್ರಿ, ಈ ಕಡೆ ಹೆಚ್ಚು ಅನಿಸ್ತದ್ರಿ. ಆಮೇಲೆ ಇವು ಬೇರುಗಳು ಏನಾರು ಅನಿಸ್ತಾವ್ರಿ? ಬೇರೆ ಅನಿಸ್ತಾ ಇಲ್ಲ. ಆಮೇಲೆ ಇವು ಫಿಂಗರ್ಗಳು ರೀ, ಇವು ಉದ್ದ ಹೆಚ್ಚು ಕಡಿಮೆ ಏನಾದ್ರೆ ಇದೇ ಹೆಚ್ಚೈತಿ. ಈ ಕಡೆ 4 ಸಾಲ ಹೆಚ್ಚೈತಿ ಅಂದ್ರೆ ಈ ಕಡೆ 4 ಸಾಲ ಏನದವ್ರಲ್ಲ ಇವ ಜೀವ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಕುಡ್ಸೈತ್ರಿ. ಇದಕ್ಕೆ ಆ ಕಡೆ 4 ಸಾಲ ಏನದವ್ರಲ್ಲ ಜೀವ ಅನ್ನೋ ಇನ್ಸ್ಟ್ರೂಮೆಂಟ್ ಕುಡ್ಸಿಲ್ರಿ. ಹೌದ್ರಿ. ಅಲ್ಲ ಮತ್ತೆ ನಿಮ್ಗೆ ಕರ್ಸಿದ್ದು ಯಾಕ್ರಿ ಇಲ್ಲಿ? ನಿಮ್ಗೆ ಕರ್ಸಿದ ಉದ್ದೇಶನ ಈಗ ನೋಡ್ರಿ, ನಾವು ಹಾಕಿದ್ವಿ ಇದು ಚಲೋ ಬಂದೈತಿ, ಅದು ಹಾಕ್ಲಾರ ಸರಿ ಬಂದಿಲ್ಲ ಅಂತ ಹೇಳಕ್ಕೆ ಹೆಂಗೆ ಬರತ್ರಿ? ಹಂಗೆ ಆಗಂಗಿಲ್ಲ. ಕರೆಕ್ಟ್ ಇದು ಮಾತ್ರ 4 ಸಾಲ ಇದಕ್ಕಿಂತ ಉದ್ದು ಹೆಚ್ಚೈತ್ರಿ, ಉದ್ದು ಹೆಚ್ಚೈತಿ, ಗದಿನೂ ದಮ್ ಐತಿ, ಸೈಜ್ ಐತಿ, ಕಡಿಮೆ ಐತ್ರಿ, ಉದ್ದಕ್ಕೂ ಕಡಿಮೆ ಐತಿ. ಅಂದ್ರೆ ನೀವು ಹೇಳೋ ಕನ್ಕ್ಲೂಷನ್ ಹೆಂಗೆ ಅನಿಸ್ತೈತೆ ಅಂದ್ರೆ ಈ ಕಡೆ ಇಳುವರಿ ಜಾಸ್ತಿ ಬರುತ್ತೆ, ಆ ಕಡೆ ಇಳುವರಿ ಸ್ವಲ್ಪ ಕಡಿಮೆ ಬರ್ಬೋದು. ಬಟ್ ಅವರಾಗೆ ನೋಡಿದ ನಂತರ ಹೌದು ಇದು ವ್ಯತ್ಯಾಸ ಇದೆ ಅಂತ ಅವರು ಕನ್ಕ್ಲೂಡ್ ಆಗ್ಯಾರು, ಅವರು ಕನ್ವಿನ್ಸು ಆಗ್ಯಾರು. ಎಸ್, ಜೀವ ಕೂಡಿಸೋದ್ರಿಂದ ಹೆಲ್ಪ್ ಅದ, ಇದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು, ನಾವು ಹಾಕ್ಕೋಬೇಕು ಅನ್ನೋ ಅವರಲ್ಲಿ ಆಲ್ರೆಡಿ ಇಂಟ್ರೆಸ್ಟ್ ತೋರಿಸ್ತಿದ್ರು. ಇನ್ ಕೇಸ್ ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕಂದ್ರೆ ಜೀವ ಹಾಕ್ಕೊಂಡವ್ರು ಯಾರು ಕೂಡಿಸ್ತಾರಲ್ಲ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅಲ್ಟಿಮೇಟ್ಲಿ ಇನ್ಸ್ಟ್ರೂಮೆಂಟ್ ಮೈಟ್ ಬಿ ಸಮ್ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು, ಬಟ್ ನಿಮ್ಗೆ ಲೆಟರ್ ಆನ್ ಅದ್ರ ಲಾಂಗ್ ಟರ್ಮ್ ನೀವು ನಿಮಗೆ ಪ್ರೊಡಕ್ಟಿವಿಟಿ ನೋಡಿದ್ರೆ ಅಂಥದ್ದೇನು ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ. ಮತ್ತು ಯಾರು ಜೀವ ಹಾಕೋಬೇಕಂತಾರಲ್ಲ ಅವ್ರಿಗೆ ನಾನು 100% ರೆಕಮೆಂಡ್ ಮಾಡ್ತೀನಿ, ಅದರಲ್ಲಿ ನೋ ಡೌಟ್. ಬಿಕಾಸ್ ಐ ಆಮ್ 100% ಸ್ಯಾಟಿಸ್ಫೈಡ್. ಅದನ್ನು ಪ್ರಾಡಕ್ಟ್ ವಾಸ್ ಎಕ್ಸಲೆಂಟ್.